ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ? ಪದೇ ಪದೇ ಕಾಲ್ ಮಾಡಿ ನನ್ನ ಪ್ರಾಣ ಹೇಳ್ತಾಳೆ ಅವಳು. ಛೇ, ಬಂದ್ಯಾ? ಬಾಬಾ ಬಾಬಾ. ಅಯ್ಯಯ್ಯೋ, ಇದೇನೋ ಇದಿನ್ನು ಈ ಡ್ರೆಸ್ ಅಲ್ಲೇ ಇದೆಯಾ? ಹೋಗು ಹೋಗು, ಪಂಚ ಶರ್ಟ್ ಹಾಕೊಂಬ, ಹೋಗು ಬೇಗ. ಚಿಕ್ಕು ಏನಿದೆಲ್ಲ? ಏಕೆ ಶಾಕ್ ಆಯ್ತಾ? ಆಗ್ಲಿಂತಾನೆ ಇದನ್ನೆಲ್ಲ ರೆಡಿ ಮಾಡಿರೋದು ನಾನು. ಪಾಪ ಚರಣ್ ಇದ್ರೆ ಇನ್ನೂ ಚೆನ್ನಾಗಿ ರೆಡಿ ಮಾಡಿರೋನು. ನನಗೆ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು. ಅಡ್ಜಸ್ಟ್ ಮಾಡ್ಕೊಳಪ್ಪ. ಇದೇನ್ ಚಿಕ್ಕು, ಇಂಥ ಸಮಯದಲ್ಲಿ ಈ ಸಂಭ್ರಮ ಬೇಕಾ? ಹಾ, ಈ ಸಮಯದಲ್ಲಿ ಇದೆಲ್ಲ ಬೇಕಾಗಿರೋದು. ಹೊಸದಾಗಿ ಮದ್ವೆ ಆಗಿದ್ದೀರಾ, ಗೋಡೆ ಗಂಟಿದ್ದ ಹಲ್ಲಿ ತರ ಯಾವಾಗೂ ಜೊತೆಯಾಗೇ ಇರಬೇಕು. ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರ್ಬೇಕು. ನಿಮ್ಮ ಮಧ್ಯೆ ಮೂಗು ತೋರಿಸಿ ಸಂಬಂಧನ ಹಾಳು ಮಾಡೋದಕ್ಕೆ ನೀವು ಯಾರಿಗೂ ಅವಕಾಶನೇ ಕೊಡಬಾರ್ದು. ಇದನ್ನೆಲ್ಲ ಅರ್ಥ ಮಾಡ್ಕೊಂತಾನೆ ಆಕಾಶನೇ ಕಳಚಿ ನಿನ್ ತಲೆ ಮೇಲೆ ಬಿದ್ದು ಒಂಥರ ಇದೆಯಲ್ಲ. ಚಿಕ್ಕು, ನನ್ನ ಭಾರ್ಗವಿ ಮದ್ವೆ ಆಗಿರೋದು ಮನೇಲಿ ಯಾರಿಗೂ ಇಷ್ಟ ಇಲ್ವಲ್ಲ. ಆದ್ರೂ ನಾವು ಮನೆ ತುಂಬಿಸ್ಕೊಂಡಿದೀವಲ್ಲ, ಹಾಗೇನೆ ಸಂಸಾರನ ಶುರು ಮಾಡು. ಅರ್ಜುನ್, ಯಾರಿಗೂ ಎದುರು ಅವಶ್ಯಕತೆ ಇಲ್ಲ. ಅಲ್ಲ ಚಿಕ್ಕು, ಎಲ್ರೂ ಬೇಜಾರಲ್ಲಿರುವಾಗ ನಾವು ಮಾತ್ರ ಸಂಭ್ರಮ ಪಡೋದು ಸರಿನಾ? ಸಮಸ್ಯೆಗಳು ಹೆಚ್ಚಾಗ್ತಾನೆ ಹೋಗ್ತಾವಲ್ವಾ? ಅರ್ಜುನ್, ಈ ಗುಲಾಬಿ ನಿನಗಿಷ್ಟ ಇರ್ಬೋದು, ನನಗಿಷ್ಟ ಇಲ್ದಾನೆ ಇರ್ಬೋದು, ಆದರೆ ಅದು ತನ್ನ ಸುವಾಸನೆ ಬೀರದೆ ಇರತ್ತಾ? ಇಲ್ಲ. ಹಾಗೇನೆ ಇದು ಕೂಡ. ಭಾರ್ಗವಿ ಒಳ್ಳೆ ಹುಡುಗಿ, ಅವಳಂದ್ರೆ ನಿನಗಿಷ್ಟ, ನೀನು ಅವಳನ್ನ ಮದುವೆ ಆಗಿದ್ಯಾ. ಇದರಲ್ಲಿ ಮಧ್ಯೆ ಹುಳಿ ಹಿಂಡೋದಕ್ಕೆ ನೀನು ಯಾರಿಗೂ ಅವಕಾಶನೇ ಕೊಡಬಾರ್ದು. ನೀವಿಬ್ರು ಇದ್ರೆ ಯಾರಿಂದ ಏನೂ ಮಾಡ್ಕೊಳೋದಕ್ಕಾಗಲ್ಲ. ನೀನು ಬಣ್ಣದ ಮಾತನ್ನ ನಂಬೋ ಕಾಲ ಮುಗ್ದು ಹೋಯ್ತು. ದಯವಿಟ್ಟು ನನ್ನ ಕಣ್ಮುಂದೆ ನಿಂತ್ಕೊಂಡ್ಬೇಡ, ಇಲ್ಲಿಂದ ಹೊರಟು ಹೋಗು. ಆದ್ರೆ ಭಾರ್ಗವಿ ನನ್ನ ಅರ್ಥ ಮಾಡ್ಕೊಳ್ದೆ ಈ ಮುಳ್ಳಿನ ತರ ಚುಚ್ತಾ ಇದ್ದಾರಲ್ಲ ಚಿಕ್ಕು. ನಿನ್ ಪುಣ್ಯ, ನೀನ್ ಮಾಡಿರೋ ಕೆಲ್ಸಕ್ಕೆ ಅವಳು ಚಾಕುನೋ ಕತ್ತಿನೋ ತಗೊಂಡು ಚುಚ್ಚಬೇಕಾಗಿತ್ತು. ಪಾಪ ಬರೀ ಮಾತಲ್ಲಿ ಚುಚ್ತಾ ಇದ್ದಾಳ ಅಷ್ಟೇ. ಈಗ ನೀನೇ ಯೋಚನೆ ಮಾಡು. ಪಾಪ ಹುಡುಗಿ ಗೊತ್ತಿಲ್ದಾನೆ ನೀನ್ ತಾಳಿ ಕಟ್ಟಿದ್ಯಾ, ಆದ್ರೂ ಅವಳು ಸುಮ್ಮನೆ ಇದ್ಲು. ಯಾಕೆ ಹೇಳು? ನಿನ್ನ ಮೇಲಿದ್ದಿದ್ದ ನಂಬಿಕೆ. ನೀನು JP ಪಾಟೀಲ್ ಮಗ ಅನ್ನೋ ಸತ್ಯನ ಮುಚ್ಚಿಟ್ಟಿದ್ದೆ. ಆ ಸತ್ಯ ಅವಳು ಗೊತ್ತಾದ್ಮೇಲೆ ಕೋಪ ಬರ್ದೇ ಇರತ್ತಾ? ಹಾಗಾದ್ರೆ ಈಗೇನ್ ಮಾಡ್ಲಿ ಚಿಕ್ಕು? ಧೈರ್ಯವಾಗಿ ಹೇಗ್ ತಾಳಿ ಕಟ್ಟಿದ್ಯೋ ಹಾಗೆ ಅವಳ ಹತ್ರ ಮಾತಾಡು. ಅರ್ಜುನ್, ಸಂಸಾರ ಅಂದಮೇಲೆ ಪ್ರೀತಿ ಜೊತೆಲಿ ಕೋಪ, ತಾಪ, ಮನಸ್ತಾಪ ಇವೆಲ್ಲ ಇರ್ತವೆ. ಆದರೆ ಅವೆಲ್ಲವೂ ನಿನ್ನ ಪ್ರೀತಿಗಿಂತ ಜಾಸ್ತಿ ಹೋಗ್ಬಾರ್ದು. ಅರ್ಜುನ್, ನಿನ್ನ ಪ್ರೀತಿ ಬಗ್ಗೆ ನಿನ್ನ ನಂಬಿಕೆ ಇದೆ ತಾನೆ? ಅವಳ ಕೋಪನು ಅರ್ಥ ಮಾಡ್ಕೊಂಡು ಅವಳು ಎಷ್ಟೇ ಬೈದ್ರು ಕೂಗಾಡಿದ್ರು ಶಾಂತವಾಗಿ ಮಾತಾಡು. ನಿನ್ನ ಪ್ರೀತಿ ಸುಳ್ಳಲ್ಲ ಅನ್ನೋದನ್ನ ಅರ್ಥ ಮಾಡಿಸು. ಭಕ್ತಿಗೆ ಕಲ್ಲೇ ಕರಗುತ್ತಂತೆ, ಇನ್ ನಿನ್ನ ಪ್ರೀತಿಗೆ ಅವಳು ಮನಸ್ಸು ಕರಗಲ್ವಾ? ನಿನ್ನ ಪ್ರೀತಿನ ನೀನು ಬಿಟ್ಕೊಡ್ಬೇಡ. ಅದು ನಿರಂತರವಾಗಿರ್ಲಿ. ಇವತ್ತಲ್ಲ ನಾಳೆ ನಿನ್ನ ಪ್ರೀತಿ ಅವಳ ಮನಸ್ಸಿಗೆ ಅರ್ಥ ಆಗುತ್ತೆ. ಹಾಗು, ಬೇಗ ಬೇಗ ಬಟ್ಟೆ ಬದಲಾಯಿಸು, ಇನ್ನೇನು ನೀನು ಹೆಂಡತಿ ಬಂದ್ಬಿಡ್ತಾಳೆ. ರೀ, ನೀರು.
ಯಾಕೆ ನಿದ್ದೆ ಬರಲಿಲ್ವಾ? ನಾವಿರೋ ಸ್ಥಿತಿಲಿ ಈಗ ಹೇಗೆ ಚಿಂತೆ ಬರುತ್ತೆ ಹೇಳಿ? ಬೃಂದ ನಮ್ಮನೆಯಿಂದ ಹೋದಾಗ ಜನ 100 ಥರ ಮಾತಾಡ್ತಾ ಇದ್ರು. ಅದನ್ನ ಕೇಳಿ ಕೇಳಿ ನಮಗೆ ಅಭ್ಯಾಸ ಆಗೋಗಿತ್ತು. ಆದ್ರೆ ನಮ್ಮ ಭಾರ್ಗವಿ ಬೆಳೆದು ದೊಡ್ಡೋಳಾಗಿ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಅವಳಿಗೆ ಹೆದರ್ಕೊಂಡು ಮಾತಾಡೋದನ್ನ ಬಿಟ್ಟಿದ್ರು. ಆದ್ರೆ ಈಗ ಭಾರ್ಗವಿಯಿಂದಾನೆ ಮತ್ತೆ ಅದೇ ಮಾತುಗಳನ್ನ ಕೇಳ್ಬೇಕಾಗತ್ತಲ್ಲ ಅಂತ ತುಂಬಾ ಸಂಕಟ ಆಗತ್ತೆ ರೀ. ಕೂಸು ಹುಟ್ಟೋಕ್ ಮುಂಚೆನೆ ಕುಲಾವಿ ಹೊಲ್ದ್ರು ಅನ್ನೋ ಹಾಗೆ ಮಗು ಹುಟ್ಟೋಕ್ ಮೊದಲೇ ತಂದೆ ತಾಯಿ ಆಗೋರು ಆ ಮಗುನ ಹೀಗ್ ಬೆಳೆಸ್ಬೇಕು ಹಾಗ್ ಬೆಳೆಸ್ಬೇಕು ಅಂತ 100 ಕನಸು ಕಂಡಿರ್ತಾರೆ. ನಮ್ಮ ಮಗುಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡ್ತೀವಿ, ಅದು ಬೆಳೆದ್ ದೊಡ್ಡೋದಾದ್ಮೇಲೆ 4 ಜನ ಆ ಮಗುನ ತಲೆ ಎತ್ತಿ ನೋಡೋ ಹಾಗೆ ಬೆಳೆಸ್ತೀವಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದೇ ಮಗುವಿಂದ ತಲೆ ತಗ್ಸೋ ಹಾಗಾಗ್ಬಿಟ್ರೆ ತಂದೆ ತಾಯಿಯಾಗಿ ನಾವ್ ಸೋತ್ ಹಾಗಲ್ವೇನ್ರಿ? ಹಕ್ಕಿ ರೆಕ್ಕೆ ಬಲತ ಮೇಲೆ ತಾನು ಪಾಡಿಗೆ ತಾನು ಹಾರೋಗುತ್ತೆ ಅನ್ನೋ ಸಾರ್ವಕಾಲಿಕ ಸತ್ಯ ಪೂರ್ಣೆ. ನಾವೇನೋ ಅದನ್ನ ಬೆಳೆಸ್ಬಿಟ್ವಿ ಅನ್ನೋ ಕಾರಣಕ್ಕೋಸ್ಕರ ಕಟ್ಟಾಕಕ್ಕಾಗತ್ತಾ? ನಮ್ಮ ಪುಟ್ಟಿ ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತು. ಹಾಗೆ ಆ ಹುಡುಗ ಕೆಟ್ಟವನಲ್ಲ ಅಂತಲೂ ಸಹ ನಮ್ಮ ಮನಸ್ಸಿಗೆ ಗೊತ್ತು. ಹಾಗಿದ್ಮೇಲೆ ಕಂಡೋರ್ ಮಾತಿಗೆ ಯಾಕೆ ಬೆಲೆ ಕೊಡಬೇಕು ನಾವು? ಪುಟ್ಟಿ ನಮ್ಮ ಜೊತೆನಲ್ಲಿಲ್ಲ, ನಮ್ಮ ಮನೆಯಲ್ಲಿಲ್ಲ ಅನ್ನೋ ನೋವನ್ನು ಮರೆಯೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಮತ್ತೆ ಮತ್ತೆ ಅವಳ ಬಗ್ಗೆ ಮಾತಾಡಿ ನೋವು ಮಾಡ್ಕೊಳ್ಬೇಡ. ನೀವೇನು ಸಾಧು ಸನ್ಯಾಸಿ ತರ ಎಲ್ಲ ನುಂಗ್ಕೊಂಡು ಸುಮ್ಮನೆ ಇರ್ತೀರಾರಿ. ಆದ್ರೆ ನಾನು ತಾಯಿ ಹೆತ್ ಕರಳು ಹೊಸ್ದಾಗಿ ಮದ್ವೆ ಮಾಡ್ಕೊಂಡು ಹೋಗಿದ್ದಾಳೆ. ಆ ಮನೆ ಹೊಸ್ದು, ಜನ ಹೊಸ್ದು, ಅಲ್ಲಿ ಹೇಗಿರ್ತಾಳೋ ಏನ್ ಮಾಡ್ತಿರ್ತಾಳೋ ಅಂತ ಯೋಚನೆ ಮಾಡಿದ್ರೆ ದುಃಖ ಆಗತ್ತೆ ರೀ. ಚಿಕ್ಕ ವಯಸ್ಸಿನಿಂದ ಕಷ್ಟಗಳನ್ನ ನೋಡಿಕೊಂಡು ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡು ಬದುಕ್ತವಳವಳು. ಎಲ್ಲರ ಜೊತೆ ನಗ್ನಗ್ತಾ ಹೇಗೆ ಬದುಕೋದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಎಲ್ಲಿದ್ರು ಹೇಗೆ ಇದ್ರು ಅವಳು ಚೆನ್ನಾಗಿರ್ತಾಳ. ಸುಮ್ಮನೆ ಯೋಚನೆ ಮಾಡಬೇಡ, ಬಾ ಮರ್ಕೊಂಡು ಬಾ. ಭಗವಂತ, ನನ್ ಮಗ್ಳು ಎಲ್ಲೇ ಇದ್ರು ಅವಳು ನೆಮ್ಮದಿಯಾಗಿರೋ ಹಾಗೆ ನೀನೇ ಕಾಪಾಡ್ಬೇಕು. ಈಗ್ಲಾದ್ರು ನಮ್ಮ ಭಾರ್ಗವಿ ಆ ಬೃಂದಾಳಿಂದ ಎಲ್ಲೋ ದೂರದಲ್ಲಿ ಆರಾಮಾಗಿರೋ ಹಾಗೆ ಮಾಡೋ ಅಂಚನೆ ನೀವು ಕಾಪಾಡಪ್ಪ ಅವಳು. ಜೆಪಿ, ಅಲ್ಲಿ ನೋಡಿ, ಬನ್ನಿ. ನೋಡಿ ನಮ್ ಮನೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ. ನನಗಿರೋದು ಒಬ್ನೇ ಮಗ, ಅವನ್ ಮದ್ವೆ ಚೆನ್ನಾಗ್ ಮಾಡ್ಬೇಕು, ಧೂಮ್ ಧಾಮ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಆಸೆ ಕನ್ಸು ಇಟ್ಕೊಂಡಿದ್ದೆ. ಆದ್ರೆ ಆ ಎಲ್ಲ ಸಂಭ್ರಮನ ನಾನೊಬ್ಬ ತಾಯಿ ಅನ್ನೋದನ್ನ ಮರ್ತು ಈ ನಮ್ಮ ಅತ್ತೆನೆ ಎಲ್ಲ ಮಾಡ್ತಾ ಇದ್ದಾರೆ. ನನ್ ಕನ್ಸನ್ನ ಹಾಳು ಮಾಡಿರೋದು ಅರ್ಜುನ್ ಅಲ್ಲ, ಈ ನಮ್ಮ ಅತ್ತೆ. ಕನಸನ್ನ ಕಿತ್ಕೊಂಡವಳು ನಾನಲ್ಲ, ನೀವುಗಳು. ಅರ್ಜುನನ್ಗೂ ಒಂದು ಕನಸು ಮನಸ್ಸಿದೆ ಅನ್ನೋದನ್ನ ಮರೆತು ನಿಮ್ಮ ಸ್ವಾರ್ಥಕ್ಕೆ ವಂದನ ವಂದನ ಅಂತ ಮುಂದುವರಿಸಿದವರು ನೀವುಗಳು. ಅದು ಬಿಡಿ, ಮನೆಗೆ ಸೊಸೆ ಬಂದಿದ್ದಾಳೆ. ಇವತ್ತು ಮಗ ಸೊಸೆ ಹೊಸ ಜೀವನ ಶುರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಖುಷಿ ಪಡಿ.
ಇದು 7 ಜನ್ಮಕ್ಕೆ ಜೊತೆಗಿರೋ ಸಂಬಂಧ ಅಲ್ಲ, 7 ದಿನಕ್ಕೆ ಮುರಿದು ಬೀಳೋ ಬಂಧ. ನನ್ ಸಂಕಟ ಯಾರಿಗೂ ಅರ್ಥ ಆಗಲ್ಲ. ಈ ಹಾಳಾದೋಳ್ನ ನನ್ ಮಗನ್ ಜೀವನದಲ್ಲಿ ನೋಡೋದಕ್ಕಂತೂ ಸಾಧ್ಯನೇ ಇಲ್ಲ. ನಿರ್ಮಲಾ, ನಿರ್ಮಲಾ, ಯೋಚನೆ ಮಾಡಬೇಡಿ ಮಾವ. ಯಾವುದೇ ಕಾರಣಕ್ಕೂ ಅರ್ಜುನ್ ಭಾರ್ಗವಿ ಒಂದಾಗದಿಲ್ಲ. ಒಂದಾಗಕ್ಕೆ ನಾನು ಬಿಡೋದು ಇಲ್ಲ. ಹೇಳೋದ್ ಆಚಾರ, ಮಾಡೋದೆಲ್ಲ ಅನಾಚಾರ ಅಂತ ಪ್ರೂಫ್ ಮಾಡ್ಬಿಟ್ಟಿಯಲ್ಲೇ ಭಾರ್ಗವಿ. ಏನ್ ಹೇಳ್ತಿದ್ಯಾ? ಅಲ್ಲ, ಸಂಧ್ಯಾಂಗೆ ನ್ಯಾಯ ಕೊಡಿಸ್ತೀನಿ, ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಸುಳ್ಳ? ನಾನು ಮಾತಾಡ್ತಾ ಇಲ್ಲ ಅಂದ್ ಮಾತ್ರಕ್ಕೆ ಯಾವ ವಿಚಾರದ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಅಂತ ಅಲ್ಲ. ಓ, ಸಂಧ್ಯಾ ಕೇಸ್ ಮರ್ತಿಲ್ಲ, ಹಾಗೆ ಫಸ್ಟ್ ನೈಟಿಗೆ ರೆಡಿ ಆಗೋದನ್ನು ಮರ್ತಿಲ್ಲ. ಛೀ, ಸಂಧ್ಯಾ ಸತ್ತು ಇನ್ನು 4 ದಿನ ಆಗಿಲ್ಲ, ಆಗ್ಲೇ ನಿನ್ಗೆ ಈ ಸಂಭ್ರಮ ಎಲ್ಲ ಬೇಕೇನೆ? ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದಾರೆ ಎಲ್ಲ. ಸಂಧ್ಯಾ ಕೇಸನ್ನ ಬಿಟ್ಬಿಟ್ಟೆ ಅಂತ ನಾನೇನಾದ್ರೂ ನಿನ್ನ ಹತ್ರ ಹೇಳದ್ನ? ನಿಮ್ಮಂತ ನೀಚರ ಹತ್ರ ಸಂಧ್ಯನ್ ಬಗ್ಗೆ ಮಾತಾಡಕ್ಕೆ ನನ್ಗಿಷ್ಟ ಇಲ್ಲ ಅಂತ. ಅವಳ ಸಾವಿನ ಚಿತ್ರ ಇನ್ನು ನನ್ನ ಕಣ್ಣು ಕಟ್ಟ ಹಾಗಿದೆ. ಅವಳನ್ನ ಸ್ಥಿತಿಗೆ ತಂದವರನ್ನ ಬೇಗ ಹುಡುಕ್ತೀನಿ. ಅದು ಯಾರೇ ಆಗಿದ್ರು ಸುಮ್ಮನೆ ಬಿಡಲ್ಲ. ಅಲ್ಲ ಭಾರ್ಗವಿ, ಸಂಧ್ಯಾ ಸಾವೆ ಕಾರಣ ಆದವ್ರು ಯಾರು? ಅವ್ರು ನಿನ್ ಕಣ್ಣು ಮುಂದೆನೆ ಇದ್ರು ಊರೆಲ್ಲ ಹುಡುಕ್ತೀನಿ ಅಂತ ಹೇಳ್ತಿದ್ಯಲ್ಲೇ? ಸಂಧ್ಯಾನ ಸಾಯಿಸಿದ್ದು ನಾನೇ. ಅಕ್ಕ, ಅಕ್ಕ ನಿಂತ್ಕೊಳೆ. ಅಲ್ಲ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ಯಾ? ಆಚೆ ಜನ ಸರಿ ಇಲ್ಲ, ಪುಂಡು ಪೋಖ್ರಿಗಳಿರ್ತಾರೆ. ಇಷ್ಟೊಂದು ಅರ್ಜೆಂಟಲ್ಲಿ, ಅದು ಕೋಪದಲ್ಲಿ ಎಲ್ಲಿಗೆ ಹೋಗ್ತಿದ್ದೆ ಹೇಳು, ನಾನು ಬರ್ತೀನಿ. JP ಅಂಕಲ್ ಮನೆಗೆ. ಅಲ್ಲಿಗೇನಕ್ಕೆ? ಏ ವಿಕಿ, ಮೊದ್ಲೇ ಅರ್ಜುನ ಎಲ್ಲಿ ಕಳ್ಕೊತೀನೋ ಅನ್ನೋ ಭಯ ಶುರುವಾಗ್ತಿದೆ. ಯಾಕೆ ಹಂಗ ಹೇಳ್ತಿದ್ಯಾ? ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ ಅಂತ ಆ JP ಅಂಕಲ್ ಹೇಳಿದಾರಲ್ಲ, ಸುಮ್ನೆ ಏನನ್ನ ಯೋಚನೆ ಮಾಡ್ಬೇಡ ನೀನು. ಸುಮ್ನೆ ಟೆನ್ಷನ್ ಮಾಡ್ಕೊಳಕ್ಕೆ ನನ್ಗೇನ್ ಲೂಸಾ? ನಾನಾಗೆ ಪದೇ ಪದೇ ಕಾಲ್ ಮಾಡಿದ್ರು ಆ ಅರ್ಜುನ್ ನನ್ ಕಾಲ್ ರಿಸೀವೇ ಮಾಡ್ತಿಲ್ಲ. 1000 ಮೆಸೇಜ್ ಕಳ್ಸಿದ್ರು
ಒಂಚೂರು ನೋಡ್ತಿಲ್ಲ. ವಿಕಿ, ಅವನ್ಗೇನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ನನಗ್ ಭಯ ಆಗ್ತಿದೆ. ನನ್ನ ಅರ್ಜುನ ಒಂದ್ಸಲ ನೋಡಿ ಮಾತಾಡ್ಸ್ಕೊಂಡ್ ಬಂದ್ಮೇಲೆನೆ ಈ ಮನ್ಸಿಗೆ ಸಮಾಧಾನ ಆಗೋದು. ನಾನು ಒಂದ್ಸಲ ರಿತು ಜೊತೆ ಮಾತಾಡ್ಕೊಂಡ್ ಬರ್ಬೋದಾಗಿತ್ತು. ಡ್ಯಾಡ್, ನಾನೇನು ಮಾಡಿಲ್ಲ. ಅಕ್ಕನೇ ಅರ್ಜುನ ನೋಡ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಡ್ಯಾಡ್, ನೀವು JP ಅಂಕಲ್ ಮನೆಗೆ ಹೋಗ್ ಬಂದಾಗಿಂದ ಅರ್ಜುನ್ ನನ್ ಜೊತೆ ಮಾತೇ ಆಡ್ತಿಲ್ಲ ಡ್ಯಾಡ್. ಮೊದ್ಲೆಲ್ಲ ಹೂ ಓಕೆ ಅಂತಾದ್ರೂ ರಿಪ್ಲೈ ಮಾಡೋನು. ಡ್ಯಾಡ್ ಇವಾಗ ಒಂದೇ ಒಂದ್ ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ ಡ್ಯಾಡ್. ಅದಕ್ಕೆ ಹೀಗೆ ರಾತ್ರೋರಾತ್ರಿ ಹೊರಡ್ಬೇಕಾ? ಡ್ಯಾಡ್ ಪ್ಲೀಸ್ ನಿಜ ಹೇಳಿ, ಅರ್ಜುನ್ ಮನೇಲೇ ಇದ್ದಾನಲ್ವಾ? ಅವನನ್ನ ಮನೆಯಿಂದ ಆಚೆ ಕಳ್ಸಿದಾರ? ಅದೇ ಸಿಟ್ಗೆ ಅವನ ಹತ್ರ ಮಾತಾಡ್ತಿಲ್ಲ ಅಂತ ಭಯ ಆಗ್ತಿದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅವನಿಗೇನು ತೊಂದರೆ ಆಗಿಲ್ಲ. ಗುಂಡು ಕಲ್ಲಾಗಿ ಆರಾಮಾಗಿ ಅದೇ ಮನೇಲಿ ಇದ್ದಾನೆ. ಸ್ವಲ್ಪ ದಿವಸ ಸುಧಾರಿಸ್, ಪರಿಸ್ಥಿತಿ ತಣ್ಣಗಾಗ್ಲಿ, ಆಮೇಲೆ ನಾನೇ ನಿಂತು ನಿಮ್ಮಿಬ್ರು ಮದುವೆ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಮಾತು ಕೇಳಿ ಸುಮ್ಮನೆ ಇರು ವಂದನಾ. ಅಲ್ಲ ಡ್ಯಾಡ್, ಡ್ಯಾಡ್ ಪ್ಲೀಸ್ ಒಂದ್ಸಲ ಆ JP ಅಂಕಲ್ ಮನೆಗೆ ಹೋಗಿ ಬರ್ತೀನಿ ಡ್ಯಾಡ್. JP ಮನೆ ಕಡೆ ಪರಿಸ್ಥಿತಿ ಸುಧಾರಿಸೋವರೆಗೂ ಹೋಗೋದ್ ಬೇಡ ಅಂತ ಹೇಳಲಿಲ್ವಾ? ನಡಿ ಒಳಗೆ. ವಿಕ್ಕಿ, ಪದೇ ಪದೇ ಹೇಳ್ತಾ ಇದ್ದೀನಿ, ನಿನ್ನಿಂದ ಸಾಕಷ್ಟು ತಪ್ಪುಗಳಾಗಿವೆ. ಮತ್ತೆ ಮತ್ತೆ ಅದೇ ಮರ್ಕಳಿಸಿದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ. ನಾನೇನ್ ತಪ್ಪು ಮಾಡಿದೆ ಅಂತ ನನಗ್ ಬೈತಿದ್ದಾರೆ. ಅದ್ ಯಾವ ಕೆಟ್ಟ ಗಳಿಗೆಲಿ ಆ ಸಂಧ್ಯಾ ಮುಖ ನೋಡದ್ನೋ, ಅವತ್ತಿಂದ ಯಾರು ಏನೇ ತಪ್ಪು ಮಾಡಿದ್ರು ಬೈಸ್ಕೊಳ್ಳೋದು ಒಡ್ಸ್ಕೊಳ್ಳೋದು ಮಾತ್ರ ನಾನೇ. ಅಲ್ಲ, ಯಾರು ಏನೇ ಮಾಡಿದ್ರು ನನಗೆ ಬೈತಾರಲ್ಲ, ಥೂ ನನ್ ಜನ್ಮಕ್ಕೆ. ಹಾಗಂತೀನಿ ಅನ್ಕೊಂಡ್ಯಾ? ಇಲ್ಲ ಇಲ್ಲ, ಅಷ್ಟೆಲ್ಲ ಇನ್ನು ಮುಂದುವರೆದಿಲ್ಲ. ಆದ್ರೆ ನಿನ್ನ ಗಂಡ ಅರ್ಜುನ್ ಏನಾದ್ರೂ... ಸುಮ್ನೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಏನ್ ಪ್ರೂಫ್ ಇದೆ ನಿನ್ ಹತ್ರ? ಒಂದೇ ದಿನದಲ್ಲಿ ಅವನು ಇಂದ ಅವರು ಅಲ್ಲ ಭಾರ್ಗವಿ, ಮಾವ ಅಷ್ಟ ನೇರವಾಗಿ ಹೇಳ್ತಾ ಇದ್ರು, ನಿನ್ಗೆ ಅರ್ಥನೇ ಆಗಿಲ್ವೇನೆ? ಅಷ್ಟು ತಟ್ಟಿನ ನೀನು? ಅಪ್ಪ ಮಗ ಇಬ್ರು ನಿನ್ನ ಚೆನ್ನಾಗಿ ಫುಲ್ ಮಾಡಿದ್ದಾರೆ. ಹೋಗ್ಲಿ ಬಿಡು, ನಾನೇ ನಿನಗೆ ಬಿಡಿಸಿ ಅರ್ಥ ಮಾಡಿಸ್ತೀನಿ. ಕೊನೆಯದಾಗಿ ನೀನು ಸಂಧ್ಯಾನ ಯಾರ ಜೊತೆ ನೋಡ್ದೆ? ಅರ್ಜುನ್ ಜೊತೆ. ಇನ್ನೂ ಪ್ರೂಫ್ ಬೇಕೇನೆ? ಮಾವ ದ್ವೇಷದಿಂದ ಈ ಕೇಸ್ನ ಗೆಲ್ಲಕ್ ಆಗಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅರ್ಜುನ್ ಪ್ರೀತಿ ಅನ್ನೋ ಬ್ರಹ್ಮಾಸ್ತ್ರನ ಬಳಸಿ ಕೇಸ್ನ ಗೆಲ್ಸ್ಬಿಟ್ಟ. ಇಷ್ಟು ಪ್ರೂಫ್ ಸಾಕಾ? ಬೃಂದಕ್ಕ, ನೀನೇನು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ನೀನಾಡೋ ಬಣ್ಣದ ಮಾತುಗಳನ್ನ ಪ್ರೂಫ್ ಅನ್ನಲ್ಲ. ನೋಡು, ಇದು ನನ್ನ ಮತ್ತೆ ಅರ್ಜುನ್ನ ಪರ್ಸನಲ್ ವಿಷಯ. ಅಷ್ಟಕ್ಕೂ ಅವ್ರು ತಪ್ಪು ಮಾಡಿದಾರ ಇಲ್ವಾ ಅನ್ನೋದನ್ನ ನಾನೇ ಕಂಡು ಹಿಡಿತೀನಿ.
ಸರಿ ಸರಿ, ನೀನೇ ಕಂಡ್ಹಿಡಿ. ಅವ್ರು ಪ್ಲಾನ್ ಮಾಡಿದ ಪ್ರಕಾರನೇ ಈ ಹಾಲ್ನ ಒಳಗ್ ತಗೊಂಡ್ ಹೋಗಿ ಫಸ್ಟ್ ನೈಟ್ ಮುಗಿಸಿ ಸಂಸಾರ ಶುರು ಮಾಡಿ ವರ್ಷದೊಳಗಡೆ ಒಂದ್ ಮಗುನು ಕೊಟ್ಟು ಪರ್ಮನೆಂಟ್ ಆಗಿ ಮನೇಲೆ ಬಿದ್ದಿರು. ಅಷ್ಟ್ರಲ್ಲಿ ನಿನ್ ಕೇಸು ಮುಗ್ದೋಗಿರು. ಬೇಕಾದ್ರೆ ಆಮೇಲೆ ನೀನು ಸಂಧ್ಯಾ ಸಾವಿನ ಬಗ್ಗೆ ಎಲ್ಲ ತಿಳ್ಕೊ. ಅರ್ಜುನ್ ನನಗೆ ಎಂಥ ಮೋಸ ಮಾಡ್ಬಿಟ್ನೆ. ಬೇಡ, ಇನ್ನೊಂದು ಮಾತು ಆಡ್ಬೇಡ. ಇಷ್ಟಾದ್ರೂ ನಿನಗ್ ಕೊಬ್ಬಿಳಿಲಿಲ್ವೇನೆ? ಇರ್ಲಿ ಇರ್ಲಿ, ಆಯ್ತಾಯ್ತು, ನಾನೇನು ಹೇಳೋದಿಲ್ಲ. JP ಮಗ ಅನ್ನೋದನ್ನೇ ಮುಚ್ಚಿಟ್ಟವನ್ಗೆ ಇದೆಲ್ಲ ದೊಡ್ಡ ವಿಷಯ. ನಿನ್ನನ್ ಯಾಮಾರ್ಸಕ್ಕೆ ಅರ್ಜುನ್ ಒಬ್ಬನೇ ಸಾಕು. ಹೇಗೂ ನಿನ್ ಲಾಯರ್ ಅಲ್ವಾ, ಅಪರಾಧಿಗಳನ್ನ ಪ್ರಶ್ನೆ ಮಾಡಿ ಅಭ್ಯಾಸ ಇರುತ್ತೆ. ಹಾಗೆ ನಿನ್ನ ಗಂಡನ್ನು ಪ್ರಶ್ನೆ ಮಾಡು, ಉತ್ತರ ಅಲ್ಲೇ ಸಿಗತ್ತೆ.